ಮಾರ್ಪಳ್ಳಿ ಮೀಡಿಯಾ ಯೂಟ್ಯೂಬ್ ಚಾನಲ್ಲಿಗೆ ತಮ್ಮೆಲ್ಲರಿಗೂ ಆದರದ ಆತ್ಮೀಯ ಸ್ವಾಗತ. ಆತ್ಮೀಯರೇ, ಶಿವನನ್ನು ಒಲುಮೆ ಮಾಡ್ಕೊಳ್ಳೋದಕ್ಕೆ, ಅವನ ಅನುಗ್ರಹವನ್ನು ಪಡೆಯೋದಕ್ಕೆ ಅತ್ಯಂತ ಮಹತ್ವಪೂರ್ಣವಾದ ಜಪ ಶಿವ ಪಂಚಾಕ್ಷರಿ ಮಂತ್ರ. ಶಿವನ ಅನುಗ್ರಹಕ್ಕೆ ಈ ಮಂತ್ರವನ್ನು ಜಪಿಸೋದಕ್ಕೆ ಕಾಲಮಿತಿ ಏನೂ ಇಲ್ಲ. ಆದರೆ ಅತ್ಯಂತ ಶಿವನಿಗೆ ಪ್ರಿಯವಾದದ್ದು ಮಹಾಶಿವರಾತ್ರಿ. ಅಂದು ಯಾರು ಶಿವನ ಈ ಪಂಚಾಕ್ಷರಿ ಮಂತ್ರವನ್ನು ಜಪಿಸ್ತಾರೋ ಶಿವನ ಕಾರುಣ್ಯಕ್ಕೆ, ಅನುಗ್ರಹಕ್ಕೆ ಪಾತ್ರರಾಗ್ತಾರೆ ಅನ್ನುವಂತಹ ಮಾತು ಇದೆ. ನಮ್ಮ ಹಿಂದೂ ಸಂಪ್ರದಾಯದಲ್ಲಿ ಶಿವನ ಅನುಗ್ರಹಕ್ಕೆ ಅನೇಕ ಸ್ತುತಿ ಸ್ತೋತ್ರ ಮಂತ್ರಗಳಿದ್ರೂ ಎಲ್ಲಕ್ಕಿಂತನೂ ಅತ್ಯಂತ ಮಹತ್ವಪೂರ್ಣ ಅಂದರೆ ಶಿವ ಪಂಚಾಕ್ಷರಿ ಮಂತ್ರ. ಇದು ಅತ್ಯಂತ ಪ್ರಭಾವಶಾಲಿ, ಮಹತ್ವಪೂರ್ಣ ಅಂತ ಅನ್ನಿಸ್ಕೊಂಡಿದೆ. ಯಜುರ್ವೇದದ ಶ್ರೀ ರುದ್ರಂನಲ್ಲಿ ಶಿವ ಪಂಚಾಕ್ಷರಿ ಮಂತ್ರ ನಮಃ ಶಿವಾಯ ಎನ್ನುವ 5 ಅಕ್ಷರಗಳು ಉಲ್ಲೇಖವಾಗಿದೆ. ನಾವು ಸಾಮಾನ್ಯವಾಗಿ ಈ ಶಿವ ಪಂಚಾಕ್ಷರಿ ಮಂತ್ರವನ್ನು ಓಂ ನಮಃ ಶಿವಾಯ ಅಂತ ಹೇಳಿ ಜಪಿಸ್ತೇವೆ. ಸ್ನೇಹಿತರೆ, ಓಂ ಅನ್ನೋದನ್ನು ಸೇರಿಸ್ಕೊಂಡಾಗ 6 ಅಕ್ಷರಗಳಾಗ್ತವೆ. ಆದರೆ ಓಂ ಅನ್ನೋದು ಸಾಮಾನ್ಯವಾಗಿ ಎಲ್ಲ ಮಂತ್ರಗಳನ್ನು ಪಠಿಸುವಾಗ ಹೇಳುವಂತಹ ಸರ್ವೇ ಸಾಮಾನ್ಯವಾದಂಥ ಮಾತು. ಓಂ ಅನ್ನೋದು ಮಹಾಶಕ್ತಿ ಅನ್ನಿಸ್ಕೊಂಡಿರುವಂತಹ ಬ್ರಹ್ಮಾಂಡದ ಸೃಷ್ಟಿ ಶಬ್ದ. ಅದು ಅಲ್ಲದೆ ದೈವಿಕ ಶಕ್ತಿಯಲ್ಲಿ ಓಂ ಅನ್ನೋದು ಇದೆ. ಈ ಉಳಿದಂತೆ ನಮಃ ಶಿವಾಯ ಅನ್ನುವಂಥ ಈ 5 ಅಕ್ಷರಗಳಲ್ಲಿ ಪ್ರತಿಯೊಂದು ಅಕ್ಷರವೂ ಸಹ ಒಂದೊಂದು ಅಕ್ಷರವೂ ಮಂತ್ರ ಆಗಿದೆ. ಶಿವನು ಬ್ರಹ್ಮಾಂಡದ ಒಡೆಯ. ಪಂಚಭೂತಗಳಾದಂಥ ಭೂಮಿ, ನೀರು, ಬೆಂಕಿ, ಗಾಳಿ ಮತ್ತು ಆಕಾಶದ ಸಂಕೇತವನ್ನು ನಮಃ ಶಿವಾಯ ಅನ್ನುವಂತಹ ಪ್ರತಿ ಅಕ್ಷರಗಳು ಧ್ವನಿಸುತ್ತೆ. ಧ್ಯಾನ, ಯೋಗ, ಪೂಜೆಗಳಲ್ಲಿ ಮನುಷ್ಯನ ಏಕಾಗ್ರತೆಯನ್ನು ಕೇವಲ ಈ 5 ಅಕ್ಷರಗಳನ್ನು ಜಪಿಸೋದರಿಂದ ಶಿವನ ಅನುಗ್ರಹದೊಂದಿಗೆ ಆತ್ಮದ ಸಾಕ್ಷಾತ್ಕಾರವಾಗುತ್ತೆ. ಶಿವ ಪಂಚಾಕ್ಷರಿ ಮಂತ್ರವನ್ನು ಪಠಿಸೋದ್ರಿಂದ, ಉಚ್ಚರಿಸೋದ್ರಿಂದ ಮನುಷ್ಯನ ಆರೋಗ್ಯ ಸಮಸ್ಯೆಗಳಿಂದ ಮುಕ್ತಿ ದೊರಕತ್ತೆ. ಅಷ್ಟೇ ಅಲ್ಲ, ಮನಸ್ಸಿನಲ್ಲಿ ಹಿಡಿತ, ಇಂದ್ರಿಯ ನಿಗ್ರಹಗಳಿಗೆ ಈ ಮಂತ್ರ ಸರ್ವಶ್ರೇಷ್ಠ ಅನಿಸಿದೆ. ನೋಡಿ, ಅದರಲ್ಲೇ ನಮಃ ಶಿವಾಯ. ಶಿವ ಅಂದ್ರೇ ಸಾಕು, ಮಂಗಳಕಾರಕಾತ. ಶಿವ ಪಂಚಾಕ್ಷರಿ ಮಂತ್ರವನ್ನು ಅರ್ಥೈಸಿದರೆ ನಮಃ ಅನ್ನೋದು ನಮಸ್ಕಾರ, ಶರಣಾಗತಿ ಅನ್ನುವಂತಹ ಅರ್ಥ. ಶಿವಾಯ ಎಂದರೆ ನಾನು ಮೊದಲೇ ಹೇಳಿದಾಗೆ ಬ್ರಹ್ಮಾಂಡದ ಒಡೆಯನಾದ ಸದಾ ಮಂಗಳವನ್ನು ಉಂಟು ಮಾಡುವ ಶಿವನಿಗೆ ನಾನು ಶರಣಾಗತಿಯಾಗ್ತಾ ಇದ್ದೇನೆ ಅನ್ನುವಂಥದ್ದೇ ಈ ಶಿವ ಪಂಚಾಕ್ಷರಿ ಮಂತ್ರ ಅರ್ಥೈಸುತ್ತೆ. ಸ್ನೇಹಿತರೆ, ಶಿವನನ್ನು ಪೂಜೆ ಮಾಡೋದಕ್ಕೆ ಎಲ್ಲ ಕಾಲವೂ ಅತ್ಯಂತ ಪವಿತ್ರವೇ. ಮಹಾಶಿವರಾತ್ರಿಯಲ್ಲಿ ಅದು ಅತ್ಯಂತ ಶ್ರೇಷ್ಠತೆಯನ್ನು ಪಡೆದಿರಬಹುದು. ಶಿವನಿಗೆ ಅತ್ಯಂತ ಮುಖ್ಯವಾದ ವಾರ ಸೋಮವಾರ ಇರಬಹುದು. ಇಂತಹ ಕಾಲಗಳಲ್ಲಿ ಶಿವನ ಮಂತ್ರವನ್ನು ಹೇಳೋದರಿಂದ ಹೆಚ್ಚಿನ ಶಕ್ತಿ ಉಂಟಾಗತ್ತೆ. ಶಿವನ ಕಾರುಣ್ಯ ನಮಗೆ ಒಲಿಮೆ ಪ್ರಾಪ್ತವಾಗುತ್ತೆ. ಹಾಗೆಯೇ ನಾವು ಯಾವಾಗಲಾದರೂ ಸದಾ ಕಾಲವು ಅದಕ್ಕೆ ಮಂಗಳವಾರ, ಬುಧವಾರ ಅಂತ ಹೇಳಿ ಯಾವುದೇ ವಾರದ ಮಿತಿ ಏನಿಲ್ಲ.
ಕಾಲದ ಮಿತಿಯೂ ಇಲ್ಲ. ಬೆಳಗ್ಗೆ ಅಂತಿಲ್ಲ, ಮಧ್ಯಾಹ್ನ ಅಂತಿಲ್ಲ, ಸಂಜೆ ಅಂತಿಲ್ಲ. ಯಾವಾಗ ಬೇಕಾದರೂ ಈ ಶಿವನ ಮಂತ್ರವನ್ನು, ಈ ಪಂಚಾಕ್ಷರಿ ಮಂತ್ರವನ್ನು ಹೇಳಬಹುದು. ಅದರಿಂದ ಶಿವನ ಕಾರುಣ್ಯಕ್ಕೆ, ಅನುಗ್ರಹಕ್ಕೆ ಪ್ರಾಪ್ತವಾಗಬಹುದು. ಸ್ನೇಹಿತರೆ, ಆದಿಗುರು ಶಂಕರಾಚಾರ್ಯರು ರಚಿಸಿರುವಂತಹ ಶಿವ ಪಂಚಾಕ್ಷರ ಸ್ತೋತ್ರದಲ್ಲಿ ಈ ನಮಃ ಶಿವಾಯ ಅನ್ನೋದಕ್ಕೆ ಪ್ರತಿಯೊಂದು ಶಿವಾಯ ಪ್ರತಿಯೊಂದಕ್ಕೂ ಅವರು ಶಿವನನ್ನು ಪ್ರಾರ್ಥನೆ ಮಾಡಿರುವಂಥದ್ದನ್ನು ನಾವು ಗಮನಿಸಬಹುದು. ನೋಡಿ, ಶಿವ ಪಂಚಾಕ್ಷರ ಸ್ತೋತ್ರದಲ್ಲಿ ಮೊದಲನೇ ಅಕ್ಷರ ನ ಅನ್ನೋದ್ರ ಬಗ್ಗೆ ಜಗದ್ಗುರುಗಳಾದಂತಹ ಶಂಕರಾಚಾರ್ಯರು ಹೀಗೆ ಹೇಳ್ತಾರೆ: ನಾಗೇಂದ್ರ ಹಾರಾಯ ತ್ರಿಲೋಚನಾಯ ಭಸ್ಮಾಂಗರಾಗಾಯ ಮಹೇಶ್ವರಾಯ ನಿತ್ಯಾಯ ಶುದ್ಧಾಯ ದಿಗಂಬರಾಯ ತಸ್ಮೈ ನಕಾರಾಯ ನಮಃ ಶಿವಾಯ. ನ ಅನ್ನೋದ್ರ ಬಗ್ಗೆ ಹೇಳಿದ್ರು. ಎರಡನೇದಕ್ಕೆ, ಈಗ ಎರಡನೇ ಅಕ್ಷರ ಯಾವುದು? ನಮಃ. ಮಂದಾಕಿನಿ ಸಲಿಲ ಚಂದನ ಚರ್ಚಿತಾಯ ನಂದೀಶ್ವರ ಪ್ರಮಥನಾಥ ಮಹೇಶ್ವರಾಯ ಮಂದಾರ ಪುಷ್ಪ ಬಹು ಪುಷ್ಪ ಸುಪೂಜಿತಾಯ ತಸ್ಮೈ ಮಕಾರಾಯ ನಮಃ ಶಿವಾಯ ಅನು ಆಯಿತು. ಹೀಗೆ ಈಗ ಶಿವಾಯ ಗೌರಿ ವದನಾಬ್ಜವೃಂದ ಸೂರ್ಯಾಯ ದಕ್ಷಾಧ್ವರ ನಾಶಕಾಯ ಶ್ರೀ ನೀಲಕಂಠಾಯ ವೃಷಭಧ್ವಜಾಯ ತಸ್ಮೈ ಶಿಕಾರಾಯ ನಮಃ ಶಿವಾಯ. ಹಾಗೆಯೇ ವಕಾರಕ್ಕೆ ವಸಿಷ್ಠ ಕುಂಭೋದ್ಭವ ಗೌತಮಾರ್ಯ ಮುನೀಂದ್ರ ದೇವಾರ್ಚಿತ ಶೇಖರಾಯ ಚಂದ್ರಾರ್ಕ ವೈಶ್ವಾನರ ಲೋಚನಾಯ ತಸ್ಮೈ ವಕಾರಾಯ ನಮಃ ಶಿವಾಯ. ಕೊನೆಯದಾಗಿ ಯಕ್ಷ ಸ್ವರೂಪಾಯ ಜಟಾಧರಾಯ ಪಿನಾಕ ಹಸ್ತಾಯ ಸನಾತನಾಯ ದಿವ್ಯಾಯ ದೇವಾಯ ದಿಗಂಬರಾಯ ತಸ್ಮೈ ಕಾರಾಯ ನಮಃ ಶಿವಾಯ. 5 ಅಕ್ಷರಗಳಿಗೂ ಅದರಲ್ಲಿರುವಂತಹ ಶಕ್ತಿಯನ್ನು ಶಂಕರಾಚಾರ್ಯರು ಅತ್ಯಂತ ವರ್ಣನಾ ರೀತಿಯಲ್ಲಿ ವರ್ಣಿಸಿದ್ದಾರೆ. ಇದನ್ನು ಹೇಳೋದ್ರಿಂದ ಪಂಚಾಕ್ಷರಮಿದಂ ಪುಣ್ಯಂ ಯಹ ಪಟೇಶ್ಚಿವ ಸನ್ನಿಧೌ ಶಿವಲೋಕಮವಾಪ್ನೋತಿ ಶಿವೇನ ಸಹ ಮೋದತೆ. ಸ್ನೇಹಿತರೆ, ಇಂತಹ ಶಿವ ಪಂಚಾಕ್ಷರಿ ಮಂತ್ರಕ್ಕಿಂತ ಶ್ರೇಷ್ಠವಾದ ಶಿವ ನಾಮಸ್ಮರಣೆ ಬೇರೊಂದಿಲ್ಲ. ಅದರಲ್ಲೂ ಶಿವರಾತ್ರಿಯಲ್ಲಿ ಶಿವ ಪಂಚಾಕ್ಷರಿ ಮಂತ್ರವನ್ನು ಜಪಿಸಿದರೆ ಸರ್ವಸಿದ್ಧಿಯಾಗಿ ಶಿವನ ಅನುಗ್ರಹ ಪ್ರಾಪ್ತಿಯಾಗುತ್ತೆ ಅನ್ನೋದರಲ್ಲಿ 2 ಮಾತಿಲ್ಲ.